ಬನ್ನಿ, ಇವತ್ತು ನಾವು ಶ್ರೀಲಂಕಾದ ದಟ್ಟವಾದ, ಇದುವರೆಗೂ ಯಾರು ಕಾಲಿಡದ ಮಳೆಕಾಡುಗಳ ಆಳಕ್ಕೆ ಒಂದು ರೋಮಾಂಚಕ ಪಯಣ ಬೆಳೆಸೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ವಿಜ್ಞಾನ ಲೋಕಕ್ಕೆ ಪರಿಚಯವೇ ಆಗದ ಡಜನ್ಗಟ್ಲೆ ಹೊಸ ಜೀವಿಗಳು ವೈಜ್ಞಾನಿಕವಾಗಿ ಒಂದು ಹೆಸರು ಪಡ್ಕೊಳ್ಳೋ ಮುನ್ನವೇ ಅಳಿವಿನಂಚಿನಲ್ಲಿವೆ. ಈ ಜೀವಿಗಳನ್ನ ಉಳಿಸಲು ವಿಜ್ಞಾನಿಗಳು ಸಮಯದ ವಿರುದ್ಧ ಹೇಗೆ ಹೋರಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ವಿಷಯವನ್ನ ನಾವು ಪ್ರಮುಖ 6 ಹಂತಗಳಲ್ಲಿ ನೋಡ್ಲಿದ್ದೀವಿ. ಕ್ಷೇತ್ರ ಶೋಧನೆ, ಮಾದರಿ ಸಂಗ್ರಹ, ಲ್ಯಾಬ್ ವಿಶ್ಲೇಷಣೆ, ಆವಿಷ್ಕಾರದ ದೃಢೀಕರಣ ಮತ್ತು ಕೊನೆಯದಾಗಿ ಸಂರಕ್ಷಣಾ ಪರಿಣಾಮ. ಸರಿ, ನಮ್ಮ ಮೊದಲನೇ ವಿಭಾಗ ಕ್ಷೇತ್ರ ಶೋಧನೆ ಅಂದ್ರೆ ಫೀಲ್ಡ್ ಎಕ್ಸ್ಪ್ಲೋರೇಷನ್. ಇದನ್ನ ಸೈಂಟಿಫಿಕ್ ಪ್ರಾಸೆಸ್ನ ಅತ್ಯಂತ ರೋಮಾಂಚಕಾರಿ ಆದರೆ ಅಷ್ಟೇ ಡೇಂಜರಸ್ ಆಗಿರೋ ಹಂತ ಅಂತಾನೆ ಹೇಳ್ಬೋದು. ಬೇರ್ ಅಂದ್ರೆ BEAR ಸಂಸ್ಥೆಯ ಡಾಕ್ಟರ್ ರಾನಿಲ್ ನಾನಾಯಾಕರ ಅವರ ತರಹ ವಿಜ್ಞಾನಿಗಳು ಯಾರಿಗೂ ಗೊತ್ತಿಲ್ಲದ ರಹಸ್ಯವಾಗಿರೋ ಮಳೆಕಾಡುಗಳ ಒಳಗೆ ಫಿಸಿಕಲ್ ಆಗಿ ಕಾಲಿಡಬೇಕಾಗತ್ತೆ. ಇದೇನೋ ಅಷ್ಟು ಸುಲಭವಲ್ಲ. ಎಲ್ಲೋ ಅಡಗಿರೋ ಟೆರಾಂಟುಲಾ ಜೇಡ ಅಥವಾ ಹೊಸ ಹಲ್ಲಿಯನ್ನು ಹುಡುಕಬೇಕು ಅಂದ್ರೆ ಜೀವವನ್ನೇ ಪಣಕ್ಕಿಡಬೇಕು. ಕೇವಲ ಆ ಹೊಸ ಜೀವಿಯ ಒಂದು ಸಣ್ಣ ಝಲಕ್ ನೋಡೋಕೆ ಅವರು ಉಗ್ರವಾದ ವಿಷಸರ್ಪಗಳಿಂದ ತಪ್ಪಿಸ್ಕೋಬೇಕು, ಜೊತೆಗೆ ನಿರಂತರವಾಗಿ ಜಿಗಣೆಗಳ ಕಡಿತನ ಸಹ ಸಹಿಸ್ಕೋಬೇಕಾಗುತ್ತೆ. ಈಗ ಎರಡನೇ ವಿಭಾಗದ ಕಡೆ ಬರೋಣ, ಮಾದರಿ ಸಂಗ್ರಹ. ಒಂದು ಹೊಸ ಜೀವಿಯನ್ನ ಕಣ್ಣಾರೆ ನೋಡಿದ ಮೇಲೆ ಕಾಡಿನ ಆ ಒಂದು ಸಣ್ಣ ಭಾಗವನ್ನ ನಾಗರಿಕತೆಗೆ ಹಿಂತಿರುಗಿ ತರೋದು ಅನಿವಾರ್ಯ. ಅಧಿಕೃತವಾಗಿ ಒಂದು ವೈಜ್ಞಾನಿಕ ದಾಖಲೆ ಸೃಷ್ಟಿಸಬೇಕು ಅಂದ್ರೆ ಆ ಜೀವಿಯ ಒಂದು ಫಿಸಿಕಲ್ ಮಾಡೆಲ್ ಅಂದ್ರೆ ಸ್ಪೆಸಿಮನ್ ನಮ್ಮ ಕೈಲಾಡಬೇಕು. ಇಲ್ಲಿ ಡಾಕ್ಟರ್ ರಾನಿಲ್ ಅವರ ಎಥಿಕ್ಸ್ ಬಗ್ಗೆ ನಾವಿಲ್ಲಿ ಮಾತಾಡಲೇಬೇಕು. ವಿಜ್ಞಾನದ ಹೆಸರಲ್ಲಿ ಅವರು ಪ್ರಾಣಿಗಳನ್ನು ತಕ್ಷಣವೇ ಕೊಲ್ಲಲ್ಲ, ಬದಲಾಗಿ ಅವರ ತಂಡ ಅದನ್ನ ಜೀವಂತವಾಗಿ ಹಿಡಿದು ಅದು ನ್ಯಾಚುರಲ್ ಆಗಿ ಸಾಯೋವರೆಗೂ ಕಾಯ್ತಾರೆ. ಆಮೇಲಷ್ಟೇ ಅದನ್ನ ಲ್ಯಾಬ್ಗೆ ತರ್ತಾರೆ. ಮೂರನೇ ವಿಭಾಗ ಪ್ರಯೋಗಾಲಯ ಅಥವಾ ಲ್ಯಾಬ್ ವಿಶ್ಲೇಷಣೆ. ಈ ಕತೆ ಕಾಡಿನಿಂದ ಲ್ಯಾಬ್ಗೆ ಶಿಫ್ಟ್ ಆಗುತ್ತೆ. ಹಂತ 3, 4 ಮತ್ತು 5 ಇವೆಲ್ಲ ಕಟ್ಟುನಿಟ್ಟಿನಾದ ಲ್ಯಾಬ್ ಅನಾಲಿಸಿಸ್. ತಾವು ತಂದಿರೋದು ನಿಜಕ್ಕೂ ಜಗತ್ತಿಗೆ ಹೊಸದಾದ ಪ್ರಾಣಿನೇ ಅಂತ ಪ್ರೂವ್ ಮಾಡಕ್ಕೆ ಈ ಟೆಸ್ಟಿಂಗ್ಸ್ ಬೇಕೇ ಬೇಕು. ಮೂರನೇ ಹಂತನೇ ಮಾರ್ಫಾಲಜಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಜೀವಿಗಳ ದೇಹ ರಚನೆಯನ್ನ ಸ್ಟಡಿ ಮಾಡೋದು. ಹೈ ಪವರ್ ಮೈಕ್ರೋಸ್ಕೋಪ್ ಬಳಸಿ ಅದರ ಕೊರೆ ಹಲ್ಲುಗಳು, ಸಂತಾನೋತ್ಪತ್ತಿ ಅಂಗಗಳಂತಹ ನಿರ್ದಿಷ್ಟ ಭಾಗಗಳನ್ನ ವಿಜ್ಞಾನಿಗಳು ಅತಿ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾರೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಕಾಡಿನಲ್ಲಿ ಪ್ರಾಣಿಗಳ ಲೈವ್ ಫೋಟೋಸ್ ತೆಗೆಯೋದು ಯಾಕಷ್ಟು ಕಡ್ಡಾಯ ಗೊತ್ತಾ? ಯಾಕಂದ್ರೆ ಒಮ್ಮೆ ಆ ಸ್ಪೆಸಿಮೆನ್ ಅನ್ನ ಆಲ್ಕೋಹಾಲ್ ಹಾಕಿ ಪ್ರಿಸರ್ವ್ ಮಾಡಿದ ತಕ್ಷಣ ಅದರ ನ್ಯಾಚುರಲ್ ಕಲರ್ಸ್ ಎಲ್ಲ ಮಾಯವಾಗಿ ಪೂರ್ತಿ ಕೆಂಪು ಬಣ್ಣಕ್ಕೆ ತಿರುಗೋಗುತ್ತೆ. 4ನೇ ಹಂತ ತುಂಬಾನೇ ಎಕ್ಸ್ಪೆನ್ಸಿವ್ ಮತ್ತು ಕಷ್ಟದ್ದು. ಅದೇ ಕಂಪ್ಯಾರಿಟಿವ್ ಅನಾಲಿಸಿಸ್. ಹೊಸ ಜೀವಿಯನ್ನ ಆಲ್ರೆಡಿ ಗೊತ್ತಿರೋ ಜಗತ್ತಿನ ಬೇರೆ ಜೀವಿಗಳ ಜೊತೆ ಕಂಪೇರ್ ಮಾಡಬೇಕು. ಈ ಡೀಟೇಲ್ಸ್ ಇಂಟರ್ನೆಟ್ಟಲ್ಲಿ ಸಿಗಲ್ಲ. ಹಾಗಾಗಿ ವಿಜ್ಞಾನಿಗಳು ಅಂತಾರಾಷ್ಟ್ರೀಯ ಮ್ಯೂಸಿಯಂಗಳಿಗೆ ಖುದ್ದಾಗಿ ಟ್ರಾವೆಲ್ ಮಾಡಬೇಕಾಗುತ್ತೆ. 5ನೇ ಹಂತ ಬಂದು DNA ಟೆಸ್ಟಿಂಗ್ ಅಂದ್ರೆ ಮಾಲಿಕ್ಯುಲರ್ ಅನಾಲಿಸಿಸ್. ಆದರೆ ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ, ಒಂದು ವೇಳೆ ಫಿಸಿಕಲ್ ಫೀಚರ್ಸ್ ಇಂದಾನೇ ಇದು 100ಕ್ಕೆ 100 ಹೊಸ ಪ್ರಭೇದ ಅಂತ ಕನ್ಫರ್ಮ್ ಆದ್ರೆ ಈ DNA ಹಂತವನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ತಾರೆ. ಸರಿ, ಮುಂದಿನ ವಿಭಾಗ ಆವಿಷ್ಕಾರದ ದೃಢೀಕರಣ ಅಂದ್ರೆ ಫೈನಲೈಸಿಂಗ್ ದ ಡಿಸ್ಕವರಿ. ಫೈನಲಿ 6ನೇ ಹಂತಕ್ಕೆ ಬರ್ತೀವಿ. ಅದೇ ಪ್ರಕಟಣೆ ಮತ್ತು ನಾಮಕರಣ. ಯಾಕಂದ್ರೆ ಒಂದು ಪೀರ್ ರಿವ್ಯೂಡ್ ರಿಸರ್ಚ್ ಪೇಪರ್ ಪಬ್ಲಿಷ್ ಆಗೋವರೆಗೂ ಆ ಹೊಸ ಪ್ರಾಣಿ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಅಧಿಕೃತವಾದಿ ಅಸ್ತಿತ್ವದಲ್ಲೇ ಇರಲ್ಲ. ಇಲ್ಲಿರೋ ಒಂದು ಶಾಕಿಂಗ್ ವಿಷಯ ಏನಂದ್ರೆ ಇದರ ಖರ್ಚು. ನೇಚರ್ ಅಥವಾ ಸೈನ್ಸ್ನಂತಹ ಟಾಪ್ ಜರ್ನಲ್ಗಳಲ್ಲಿ ಒಂದೇ ಒಂದು ಪೇಪರ್ ಪಬ್ಲಿಷ್ ಮಾಡೋದಕ್ಕೆ ಸಾವಿರಾರು ಡಾಲರ್ಸ್ ಬೇಕಾಗುತ್ತೆ. ಇಂಡಿಪೆಂಡೆಂಟ್ ಸಂಸ್ಥೆಗಳಿಗೆ ಇಷ್ಟು ದೊಡ್ಡ ಮೊತ್ತ ಹೊಂದಿಸೋದು ಸುಲಭದ ಮಾತಲ್ಲ. ಇನ್ನೊಂದು ಮಜಾವಾದ ವಿಷಯ ಅಂದ್ರೆ ಟ್ಯಾಕ್ಸಾನಮಿ ರೂಲ್ಸ್ ಪ್ರಕಾರ ಯಾವ ವಿಜ್ಞಾನಿನೂ ತಾನು ಕಂಡುಹಿಡಿದ ಪ್ರಾಣಿಗೆ ತನ್ನದೇ ಹೆಸರಿಡೋ ಹಾಗಿಲ್ಲ. ಅದಕ್ಕೆ ಇವರು ಕಂಡುಹಿಡಿದ ಹೊಸ ಟ್ಯಾರಂಟುಲಾ ಜೇಡಕ್ಕೆ ಈ ರಿಸರ್ಚ್ಗೆ ಫಂಡ್ ಮಾಡಿದವ್ರನ್ನ ಗೌರವಿಸೋಕೆ ಪೋಸಿಲೋಥೈರಿಯಾ ರಾಥಿ ಅಂತ ಹೆಸರಿಟ್ಟಿದ್ದಾರೆ. ಈಗ ನಮ್ಮ ಕೊನೆಯ ವಿಭಾಗ 5ನೇ ವಿಭಾಗ ಸಂರಕ್ಷಣಾ ಪರಿಣಾಮ. ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೊಂದು ಪ್ರಶ್ನೆ ಕಾಡ್ತಿರ್ಬೋದು. ಕೇವಲ ಒಂದು ಪ್ರಾಣಿನ ರಿಜಿಸ್ಟರ್ ಮಾಡೋಕ್ಕೆ ಇಷ್ಟು ಸಾವಿರಾರು ಡಾಲರ್ಸ್ ಖರ್ಚು ಮಾಡಿ ಹಾವುಗಳ ಕಡಿತದ ರಿಸ್ಕ್ ತಗೊಂಡು ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾ? ಸುಮ್ಮನೆ ಆ ಪ್ರಾಣಿಗಳನ್ನ ಕಾಡಲ್ಲೇ ಬಿಡ್ಬೋದಲ್ವಾ ಅಂತ. ಆದ್ರೆ ಆ ಪ್ರಾಣಿಗಳ ನೈಜ ರಕ್ಷಣೆ ಆಗಬೇಕು ಅಂದ್ರೆ ಈ ವೈಜ್ಞಾನಿಕ ದಾಖಲೀಕರಣ ತುಂಬಾನೇ ಮುಖ್ಯ ಆಗುತ್ತೆ. ಯಾಕೆ ಗೊತ್ತಾ? ಈ ದಾಖಲಾತಿಯಿಂದ ಒಂದು ದೊಡ್ಡ ಚೈನ್ ರಿಯಾಕ್ಷನ್ ಶುರುವಾಗುತ್ತೆ. ಪೇಪರ್ ಪಬ್ಲಿಷ್ ಆದ್ಮೇಲೆ ಗ್ಲೋಬಲ್ ಲೆವೆಲಲ್ಲಿ ರಿಸರ್ಚರ್ಸ್ ಅಟ್ರಾಕ್ಟ್ ಆಗ್ತಾರೆ, ಟೂರಿಸಂ ಶುರುವಾಗುತ್ತೆ. ಅಂತಿಮವಾಗಿ ಆ ಜಾಗನ ರಕ್ಷಿತ ಮೀಸಲು ಅರಣ್ಯ ಅಂತ ಘೋಷಿಸಕ್ಕೆ ಸರ್ಕಾರದ ಮೇಲೆ ಪ್ರೆಷರ್ ಬೀಳುತ್ತೆ.
ಒಂದು ವೇಳೆ ಈ ಲೀಗಲ್ ಪ್ರೊಟೆಕ್ಷನ್ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಈ ಹೆಸರಿಲ್ಲದ ಪ್ರಾಣಿಗಳು ಅರಣ್ಯ ನಾಶ ಮತ್ತು ಅಕ್ರಮ ವ್ಯಾಪಾರಕ್ಕೆ ಬಲಿಯಾಗ್ತವೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವರದೇ ಎಕ್ಸ್ಪೆಡಿಷನ್ ಟೈಮಲ್ಲಿ ಬೇಟೆಗಾರರು ಅಕ್ರಮವಾಗಿ ಅಗೆದು ನಾಶಪಡಿಸಿದ್ದ ಜೇಡಗಳ ಬಿಲಗಳು. BAR ಸಂಸ್ಥೆಯ ಸಾಧನೆ ಎಷ್ಟಿದೆ ಅಂದ್ರೆ ಕೇವಲ 2009ರಿಂದ 2019 ಈ 10 ವರ್ಷದ ಗ್ಯಾಪಲ್ಲಿ ಜೇಡಗಳಿಂದ ಹಿಡಿದು ಉಭಯಚರಗಳವರೆಗೆ ಬರೋಬ್ಬರಿ 68 ಹೊಸ ಪ್ರಭೇದಗಳನ್ನು ಇವರು ಯಶಸ್ವಿಯಾಗಿ ಕಂಡುಹಿಡಿದು ಡಾಕ್ಯುಮೆಂಟ್ ಮಾಡಿದ್ದಾರೆ. ಆದರೆ ಈ ಲೆವೆಲ್ ಸಕ್ಸಸ್ ಸಿಗಬೇಕು ಅಂದರೆ ಮೈಕ್ರೋಸ್ಕೋಪಿಂದ ಹಿಡಿದು ಪಬ್ಲಿಕೇಶನ್ ಫೀಸ್ವರೆಗೂ ಭಾರೀ ಫಂಡಿಂಗ್ ಬೇಕು. ಜೊತೆಗೆ ಕಾಡಿನ ಪಕ್ಕ ಇರೋ ಹಳ್ಳಿಗರಿಗೆ ಎಜುಕೇಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಅವರೇ ನಮ್ಮ ಅರಣ್ಯದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಗಿ ಕೆಲಸ ಮಾಡ್ತಾರೆ. ಇದನ್ನೆಲ್ಲ ಕೇಳ್ತಿದ್ರೆ ನಮ್ಗೆ ಗೊತ್ತಾಗೋದು ಒಂದೇ, ಕೇವಲ ಶ್ರೀಲಂಕಾದಲ್ಲೇ ಹೊಸದಾಗಿ ಪತ್ತೆಯಾಗಿರೋ ಸುಮಾರು 40 ಜೀವಿಗಳು ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ ಆಗೋಕೆ ಫಂಡ್ಸ್ ಇಲ್ಲದೆ ಕಾಯ್ತಿವೆ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಇನ್ನೂ ಎಷ್ಟು ಹೊಸ ಜೀವಿಗಳು ಒಂದು ಹೆಸರು ಸಿಗದೆ ಸದ್ದಿಲ್ಲದೆ ಅಳಿದು ಹೋಗ್ತಿರ್ಬೋದಲ್ವಾ? ಇದು ನಮ್ಮೆಲ್ಲರನ್ನೂ ಕಾಡಬೇಕಾದ ಒಂದು ಗಂಭೀರವಾದ ಪ್ರಶ್ನೆ.